ಮೋಸೆಸ್ ಬಂದು ಡೈಲಿ ಅದು ಹೆಂಗೆ ಮನೆ ಕಟ್ಟು ಸ್ಮಶಾನ ಕಟ್ಟಿಸ್ತೀನಿ ಅಂತೆಲ್ಲ ನಿಂತ್ಕೊಂಡು ಬೈಯೋರು ಸರ್ ಮನೆ ಬಾಗ್ಲಲ್ಲಿ. ಅವರು ಬಾತ್ರೂಮಲ್ಲೇ ನಿಂತ್ಕೊಂಡಿದ್ದಾರೆ. ಜಗದೀಶು ಮೋಸೇನು ಇದಾಗಿಂದ ಶೋಭೆ ಅನ್ನೋಳು ತುಂಬ ಕಿರ್ಕ್ ಸರ್. ಆಸ್ಪತ್ರೆಗೆ ಬಂದು ಬಾತ್ರೂಮಲ್ಲಿ ಮುಚ್ಚಿಕೊಂಡು ಹೊಡೆದಿರೋದು ನಾನು ಸಾಕ್ಷಿ. ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ. ಕೃಷ್ಣಪ್ಪನ ಮಕ್ಕಳು ಇಬ್ಬರು, ಕೃಷ್ಣಪ್ಪನ ಮಗಳು. ಫಸ್ಟು ಮೋಸೆ ಹೊಡೆದ ಸರ್, ನೆಕ್ಸ್ಟ್ ಜಾಗ ಹೊಡೆದ ಸರ್. ನನ್ನ ಕಣ್ಣೆದ್ರಿಗೆ ನೋಡಿದೆ ಸರ್ ನನ್ನ ಗಂಡನ ಕೊಚ್ಚಾಕಿದ್ದು. ನನ್ನ ಗಂಡನ ಉಸಿರು ಹೊಂಟೋಯ್ತು ಸರ್. ಕೃಷ್ಣಪ್ಪ ಮನೆ ಒಳಗನೆ ಇದ್ಕೊಂಡು ಇವ್ರಿಗೆ ಫೋನಲ್ಲಿ ಇನ್ಫಾರ್ಮೇಶನ್ ಕೊಡ್ತಾನೆ ಸರ್, ಕಿಟಕಿಯಲ್ಲಿ ನೋಡ್ಕೊಂಡು. ಹೊಡೆದ್ಬಿಟ್ಟು ನನ್ನ ಮಗನ ಕತೆ ಮುಗೀತು ಮಚ್ಚ ನಡಿ ಅನ್ಕೊಂಡು ಹೋದ್ರು ಸರ್. ಮಾತಾಡು, ನಿನ್ನ ಮಕ್ಕಳ ಹೆಂಗ್ ಬೆಳೆಸ್ಬೇಕು. ಹೆಣ್ಣು ಹೊನ್ನು ಮಣ್ಣಿಗಾಗಿ ಯುದ್ಧಗಳೇ ನಡೆದಿವೆ, ಹಾಗೆ ಗಲಾಟೆಗಳು ಕೊಲೆಗಳು ಕೂಡ ನಡೆದಿವೆ. ಅಂತಹದ್ದೇ ಒಂದು ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಕೂಗಳತೆ ದೂರದಲ್ಲಿಯೇ ಮಣ್ಣಿಗಾಗಿಯೇ ಈಗ ಒಂದು ಅಮಾಯಕ ಯುವಕನನ್ನ ಬರ್ಬರವಾಗಿ ರೌಡಿ ಶೀಟರ್ಗಳ ತಂಡ ಕೊಲೆ ಮಾಡಿದೆ. ಹಳೆ ದ್ವೇಷ ಮತ್ತು ಕೇವಲ 1 ಅಡಿ ಜಾಗಕ್ಕಾಗಿಯೇ ಈತನನ್ನ ಕೊಲೆ ಮಾಡಿದ್ದಾರೆ. ಈಗ ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥ ಆ ವ್ಯಕ್ತಿ ಇಲ್ಲದಂತಾಗಿದ್ದಾನೆ. ಈಗ ಈ ಕುಟುಂಬದವರು ಅನಾಥರಾಗಿದ್ದಾರೆ. ಕುಟುಂಬದ ಬೆನ್ನೆಲುಬಾಗಿದ್ದಂಥ ಆ ವ್ಯಕ್ತಿಯನ್ನ ಕಳೆದುಕೊಂಡಂತ ಹೆಂಡತಿ ಮತ್ತು ಆ ಪುಟ್ಟ ಕಂದಮ್ಮಗಳ ಆ ಕ್ರಂದನ ಮುಗಿಲು ಮುಟ್ಟಿತ್ತು. ಇಡೀ ಕುಟುಂಬಸ್ಥರು ಆ ಕುಟುಂಬದ ಆಧಾರ ಸ್ತಂಭವನ್ನ ಕಳೆದುಕೊಂಡು ಕಂಗಾಲಾಗಿದ್ದರು. ಇನ್ನು ಇವರನ್ನ ಕೊಲೆ ಮಾಡಿದಂತ ಆ ಪಾತಕಿಗಳು ಯಾರು, ಯಾಕೆ ಕೊಲೆ ಆಯ್ತು, ಏನದು ಮಣ್ಣಿನ ವಿವಾದ ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ನನ್ನ ಕಾಕ ಬಾಯಿ ತುಂಬ ಕರೀತಾ ಇದ್ದ, ನನ್ನ ಕರೆಯೋದು ಅಮ್ಮ. ಹೌದು, ಈ ಭಾವಚಿತ್ರದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿಯ ಹೆಸರೇ ರಮೇಶ್. ಈತ ತನ್ನ ಪಾಡಿಗೆ ತನ್ನ ಕುಟುಂಬವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದ. ಪತ್ನಿ ಕಾವ್ಯ ಮತ್ತು 2 ಮಕ್ಕಳಿದ್ದಾರೆ. ತಾಯಿ, ಅಕ್ಕ ಇವರೊಟ್ಟಿಗೆ ಅನ್ಯೋನ್ಯವಾಗಿ ಬದುಕು ನಡೆಸಿಕೊಂಡು ಹೋಗ್ತಾ ಇದ್ದ. ಆದ್ರೆ ಇವನ ಮನೆ ಪಕ್ಕದಲ್ಲಿ ಮತ್ತು ಎದುರುಗಡೆ ಇದ್ದಂತ ರೌಡಿ ಶೀಟರ್ಗಳಾದಂತ ಜಗದೀಶ್, ಮೋಸೆಸ್, ಹಾಗೆಯೇ ಶೋಭಿತಾ ಮತ್ತು ಇದಕ್ಕೆಲ್ಲ ಮೂಲ ಕಾರಣಕರ್ತನೆ ಅವರಪ್ಪ ಕೃಷ್ಣಪ್ಪ. ಇವನೋರ್ವ ಕನ್ವರ್ಟೆಡ್ ಕ್ರಿಶ್ಚಿಯನ್. ಕೃಷ್ಣಪ್ಪ ಅಲಿಯಾಸ್ ಜೋಸೆಫ್ ಅಲಿಯಾಸ್ ತಂಡ್ರಿ ಅಂತೇಳಿ ಹೆಸರುಗಳಿಂದ ಕರೆಯಲಾಗತ್ತೆ. ಇವನಿಗೆ 3-4 ಮದುವೆಗಳು ಬೇರೆ ಆಗಿದೆಯಂತೆ. ಹಾಗೆಯೇ ಇವನ ಮಗಳೇ ಶೋಭಿತಾ. ಇವಳು ಕೂಡ ಅವರಿವರನ್ನ ಮತಾಂತರ ಮಾಡೋದು, ಮತಾಂತರಕ್ಕೆ ಹಣವನ್ನ ಪಡೆದುಕೊಳ್ತಾಳೆ ಎನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕಳೆದ ವರ್ಷವಷ್ಟೇ ಕಾವ್ಯ ತನ್ನ ಮಕ್ಕಳ ಬಟ್ಟೆಗಳನ್ನ ಅಲ್ಲಿ ಒಣಗಾಕಿದ್ಲಂತೆ. ಅಲ್ಲಿ ಪಟಾಕಿಗಳನ್ನ ಸಿಡಿಸಿ ಆ ಬಟ್ಟೆಗಳು ಸುಟ್ಟೋಗಿದ್ವಂತೆ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇದೇ ಶೋಭಿತಾ ಈ ಕಾವ್ಯಾಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಂತ ದೃಶ್ಯಗಳು CC ಕ್ಯಾಮೆರಾಗಳಲ್ಲಿ ಸೆರೆಯಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಯಾರು ಕಾವ್ಯಾಳ ಮೇಲೆ ಹಲ್ಲೆ ಮಾಡಿದ್ದ ಜಗ, ಮೋಸೆಸ್ ಮತ್ತು ಶೋಭಾಳನ್ನ ಜೈಲಿಗೆ ಕಳಿಸಿದ್ಲು. ಆ ಕೋಪ ಬೇರೆ ಇವರಿಗಿತ್ತು. ಇನ್ನು ಈ ಒಂದು ಪಾಯ ತೆಗೆದಿರುವಂತ ಇಲ್ಲಿ ಕೇವಲ 1 ಅಡಿ ಅಷ್ಟೇ ಈ ಜಮೀನಿಗಾಗಿ ಇಷ್ಟು ದೊಡ್ಡ ಗಲಾಟೆ ನಡೆದಿದೆ. ಅಮಾಯಕ ರಮೇಶನನ್ನ ರಾತ್ರಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಿಂಭಾಗದಿಂದ ಬಂದು ಹೊಡೆದು ಬರ್ಬರವಾಗಿ ಹತ್ಯೆ ನಡೆಸಿರುವಂತ ದೃಶ್ಯಗಳು ಕೂಡ CC ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಎಲ್ಲ ದೃಶ್ಯಗಳನ್ನ ನೋಡೋಣ. ಹೀಗೆ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಈ ಒಂದು ಘಟನೆಯ ಬಗ್ಗೆ ಮೃತನ ಹೆಂಡತಿ ಕಾವ್ಯ ವಿವರಿಸಿದ್ದು ಹೀಗೆ.
ಏನಾದ್ರು ಮಾಡಿ. ಎದ್ದು ಮಾತಾಡು, ನಿನ್ನ ಮಕ್ಕಳ ಹೆಂಗ್ ಬೆಳೆಸ್ಬೇಕು ನಾನು, ನಿನ್ನ ಮಗನ ಹೆಂಗ್ ಸಾಕ್ಬೇಕು ಮನೆ ಹೊಡೆದಾಗ್ತಾ ಇದ್ವಿ, ಧೂಳು ಬರ್ತಾ ಇದೆ, ಕಸ ಬರ್ತಾ ಇದೆ, ಧೂಳು ಬರ್ತಾ ಇದೆ ಅಂತೇಳಿ ಶೋಭಾ ಮತ್ತು ಜೋಸಫ್ ತುಂಬ ಗಲಾಟೆ ಮಾಡಿದ್ರು ಸರ್. ಮೋಸೆಸ್ ಬಂದು ಡೈಲಿ ಅದು ಹೆಂಗೆ ಮನೆ ಕಟ್ತೆ ಕಟ್ಟು ಸ್ಮಶಾನ ಕಟ್ಟಿಸ್ತೀನಿ ಅಂತೆಲ್ಲ ನಿಂತ್ಕೊಂಡು ಬೈಯೋರು ಸರ್ ಮನೆ ಬಾಗಿಲಲ್ಲಿ. ಆದ್ರೂ ನಾವು ಏನೋ ಬೈಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮ ಕೆಲಸ ಬೇಗ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊತಾ ಇದ್ವಿ ಸರ್. ಇಬ್ಬರು ಸೆಂಟ್ರಿಂಗ್ ಹೊಡಿತಿದ್ರು ಸರ್. ಬನ್ನಿ ಅಣ್ಣ ಊಟ ಮಾಡಿ, ಇಲ್ಲ ಬರ್ತೀವಿ 5 ನಿಮಿಷ ಅಂದರು ಸರ್. ಆವಾಗ ಇಲ್ಲ ಬನ್ನಿ, ನೀವು ಫಸ್ಟ್ ಊಟ ಮಾಡಬೇಕು, ಆಮೇಲೆ ಕೆಲಸ ಮಾಡಬೇಕು ಅಂತ ಕರೆಯೋಕ್ಕಂತ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡ್ರು ಸರ್. ಒಳಗಡೆಯಿಂದ ಜೋಸಫು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ ಸರ್, ಇವನು ಈ ಕಡೆ ಬರಲಿ, ಜನೆಲ್ಲ ಆ ಕಡೆ ಹೋಗಲಿ ಅಂತ. ನಮ್ಗೆ ಗೊತ್ತಾಗಲಿಲ್ಲ ಸರ್. ಅವರು ಬಾತ್ರೂಮಲ್ಲೇ ನಿಂತ್ಕೊಂಡಿದ್ದಾರೆ, ಜಗದೀಶು ಮೋಸೇನು. ಆವಾಗೂ ನಮ್ಗೆ ಗೊತ್ತಾಗಿಲ್ಲ. ಇವರು ಬಾಣ ಊಟ ಮಾಡಿ ಬಾಣ ಅಂತೇಳಿ ಕರೆಯೋಕೆ ಹೋಗಿ ಹಿಂಗೆ ಮಕ ಮಾಡ್ಕೊಂಡು ಹಿಂಗೆ ನಿಂತಿದ್ದಾರೆ ಹಿಂದೆಯಿಂದ ಬಂದು. ಫಸ್ಟು ಮೋಸೆ ಹೊಡೆದ್ಬಿಟ್ಟ ಸರ್, ನನ್ನ ಕಣ್ಣೆದ್ರಿಗೆ ಹೊಡೆದ್ರು ಸರ್. ಫಸ್ಟು ಮೋಸೆ ಹೊಡೆದ ಸರ್, ನೆಕ್ಸ್ಟ್ ಜಾಗ ಹೊಡೆದ ಸರ್. 1 ನಿಮಿಷ ಗ್ಯಾಪ್ ಕೊಡಿಲ್ಲ ಸರ್. ಅವನು ಕೊಚ್ಚಾಕ್ಬಿಟ್ಟು ಹೊಂಟ್ಬಿಟ್ರು ಸರ್. ನನ್ನ ಕಣ್ಣೆದ್ರಿಗೆ ನೋಡಿದೆ ಸರ್, ನನ್ನ ಗಂಡನ ಕೊಚ್ಚಾಕಿದ್ದು. ನನ್ನ ಗಂಡನ ಉಸಿರು ಹೊಂಟೋಯ್ತು ಸರ್. 2 ಸೆಕೆಂಡ್ಗೆ ಉಸಿರು ಹೋಗ್ಬಿಡ್ತು ಸರ್ ಅವ್ರದ್ದು. ಕೊಚ್ಚಾಕ್ಬಿಟ್ಟು ಸರ್, ಮೆದ್ಲು ಆಚೆ ಬಂದ್ಬಿಡ್ತು ಸರ್, ಕೊಚ್ಚಾಕ್ಬಿಟ್ರು ಸರ್. ನನ್ನ ಮಕ್ಕಳು ಮಾತಾಡ್ಸಿಲ್ಲ ಅವರು, ನಾವು ಬಾಯಿಗೆ ನೀರು ಬಿಟ್ಟಿಲ್ಲ, ನಾನು ಕಣ್ಬಿಟ್ಟು ಮಾತಾಡಿಲ್ಲ, ಇಲ್ಲೇ ಉಸಿರು ಹೊಂಟೋಯ್ತು ಸರ್. ಆಟಾಗಿ ಎತ್ಕೊಂಡು ಹೋದೆ, ಅವರು ಉಸಿರು ಹೊಂಟೋಗಿದೆ ಅಂದರು ಸರ್. ಹೊಡೆದ್ಬಿಟ್ಟು ನನ್ನ ಮಗನ ಕತೆ ಮುಗೀತು ಮಚ್ಚ ನಡಿ ಅಂದ್ಕೊಂಡು ಹೋದ್ರು ಸರ್. ನನ್ನ ಗಂಡನ ನೋಡ್ಲ ನಾನು ಅವರು ಹಿಡಿಯೋದ ಸರ್. ಆವಾಗ ಮುಗಿತು ಅವ್ನ ಕತೆ, ನಡಿ ಮಚ್ಚ ಅಂದ್ಕೊಂಡು ಹೋದ್ರು ಸರ್. ಪ್ಲ್ಯಾನ್ ಮಾಡಿಕೊಂಡು ಇದಕ್ಕೆ ಕಾರಣನೇ ಶೋಭಿಯಾ ಮತ್ತು ಜೋಸಫ್ ಸರ್. ಜೋಸಫ್ ಇವ್ರಿಗೆಲ್ರಿಗೂ ಶಿಕ್ಷೆ ಆಗ್ಬೇಕು ಸರ್. ಮೋಸೆಗೆ, ಶೋಭೆಗೆ, ಜಗನ್ಗೆ, ಜೋಸಫ್ಗೆ ಇವ್ರಿಗೆಲ್ರಿಗೂ ಶಿಕ್ಷೆ ಆಗಬೇಕು ಸರ್. ಹೌದು, ಹೆಬ್ಬಗೋಡಿಯ ಸರ್ಕಾರಿ ಶಾಲೆಯ ಕಾಂಪೌಂಡ್ಗೆ ಹೊಂದಿಕೊಂಡಿರುವಂಥ ಈ ಒಂದು ಕಾಲೋನಿ ಇದು ಸರ್ಕಾರಿ ಗೋಮಾಳವಾಗಿತ್ತು. ಇಲ್ಲಿ ಯಾರಿಗೂ ಕೂಡ ಹಕ್ಕುಪತ್ರಗಳು ಇಲ್ಲ. ಹಾಗೆಯೇ ಇಲ್ಲಿ ಯಾರ್ಯಾರೆಲ್ಲ ಈ ಹಿಂದೆ ಮನೆಗಳನ್ನು ಕಟ್ಕೊಂಡಿದ್ರು ಅವೆಲ್ಲವನ್ನು ಕೂಡ ಈಗ ಒಂದಷ್ಟು ದುರಸ್ತಿ ಮಾಡ್ಕೊಳ್ಳುವಂಥದ್ದು ಅಥವಾ ಮನೆಗಳನ್ನು ಮರು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು ಈ ರಮೇಶನಿಗೆ ಆಗಾಗ್ಗೆ ಕಿರಿಕಿರಿ ಮಾಡ್ತಲೇ ಇದ್ದಂಥ ಕೃಷ್ಣಪ್ಪ ಅಲಿಯಾಸ್ ಜೋಸೆಫ್ ಅಲಿಯಾಸ್ ಈ ತಂಡ್ರಿ ಎನ್ನುವನ ಮಗನೇ ಇವನು ಜಗದೀಶ. ಇವನೋರ್ವ ರೌಡಿ ಶೀಟರ್. ಇನ್ನು ಶೋಭಿತಾಳ ಗಂಡ ಅನ್ಸ್ಕೊಂಡಿರುವಂಥವನು ಮೋಸೆಸ್. ಇದೊಂದು ಅಕ್ರಮ ಸಂಬಂಧ ಅಂತ ಹೇಳಿ ಈ ರಮೇಶನ ಅಕ್ಕ ಕೂಡ ಆರೋಪ ಮಾಡ್ತಾಳೆ. ಮತ್ತು ರಮೇಶನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆಯ ಬಗ್ಗೆ ರಮೇಶನ ಹಕ್ಕರಾಗಿರುವಂಥವರು ವಿವರಿಸಿದ್ದು ಹೀಗೆ. ರಮೇಶ್ ನನಗೆ ತಮ್ಮ ಆಗ್ಬೇಕು ಸರ್. ಅವರು ಹುಟ್ಟಿದಾಗಿಂದ ಶೋಭಿ ಅನ್ನೋಳು ತುಂಬ ಕಿರ್ಕ್ ಸರ್. ತುಂಬ ಜಗಳಗಂಟೆ ಇದ್ದರೆ ಜಗಳಗಂಟೆ. ಅವ್ರ ಅಮ್ಮನೂ ಅದೇ ಥರ ಮಾಡ್ತಾಯಿದ್ರು. ಅವ್ರ ಅಮ್ಮನೂ ತೀರೋದ್ರು. ತುಂಬ ಜಗಳಗಂಟೆ. ಒಂದು ಕಸ ಹಾಕಬಾರ್ದು, ಒಂದು ಪರ್ಕೆ ಕಡ್ಡಿ ಹಾಕಬಾರ್ದು, ಏನೊಂದಕ್ಕೂ ಜಗಳ ಮಾಡ್ತಾನೇ ಇದ್ಲು. ಮಾಡ್ತಾ ಇರೋದಕ್ಕೋಸ್ಕರ ರಮೇಶ್ ಅವ್ರ ಅಪ್ಪ ಅವ್ರ ಅಮ್ಮ ಆ ಮನೆಯೇ ಬಿಟ್ಬಿಟ್ಟು ಬಾಡಿಗೆ ಮನೆಗೆ ಹೋಗ್ಬಿಟ್ರು. ರತ್ನಮ್ಮ, ಆ ಅಪ್ಪ ಹೆಸರು ಕೃಷ್ಣಪ್ಪ ಅಂತ. ಜೋಸಫ್ ಅಂತಾರೆ, ಚರ್ಚಲ್ಲೇನೋ ಕನ್ವರ್ಟ್ ಆಗವ್ರೆ ಅವರು. ಜೋಸಫ್ ಅಂತಾರೆ. ಆ ಅಪ್ಪಂದು ಮೊದಲ ಹೆಸರು ಕೃಷ್ಣಪ್ಪ ಅಂತ. ಶೋಭಾ ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇ ಸರ್. ರಮೇಶನ ಜೊತೆಲೇ ಈ ಸ್ಕೂಲ್ಗೆಲ್ಲ ಹೋಗಿ ಬರೋಳು ಸರ್. ಚಿಕ್ಕ ಹುಡುಗಿ ಸರ್ ಅವಳು ಇವನ ಮೇಲೆ ಏನು ದೇಶ ಅಂತೂ ಗೊತ್ತಿಲ್ಲ ಸರ್. ಅವಳು ಚಿಕ್ಕೊಂಡಾಗ ಅವ್ರ ಅಪ್ಪ ಒಳಗಡೆ ಇದ್ಕೊಂಡು ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ಅವರೆಲ್ಲ ಅಲ್ಲಿ ರೋಡಲ್ಲಿ ಹೋಗಿ ತಿನ್ಬೇಕು ಸರ್, ಇಲ್ಲೆಲ್ಲಿ ಜಾಗ ಇಲ್ಲ ಅಂತೇಳಿ ರೋಡಲ್ಲಿ ಕೂತ್ಕೊಂಡು ಹೋಗಿ ತಿನ್ನಕ್ಕೆ ಹೋಗಿದ್ದಾರೆ ಸರ್. ಇವನೊಬ್ಬನೇ ನಿಂತವನೇ ಬಾ ಅಂತ ಹೇಳವ್ರೆ ಸರ್. ಬಾತ್ರೂಮಲ್ಲಿ ಪಕ್ಕದಲ್ಲಿ ಬಾತ್ರೂಮ್ ಇದೆ ಸರ್. ಬಂದಂಗೆ ಹಿಂದ್ಗಡೆಯಿಂದ ಒಬ್ಬನ ಹಾಕವನೇ ಸರ್, ಮುಂದ್ಗಡೆಯಿಂದ ಒಬ್ಬನು ಎತ್ತಿ ಹಾಕವ್ರೆ ಸರ್. ಅವನ್ನ ಕೃಷ್ಣಪ್ಪ ಮನೆ ಒಳಗನೆ ಇದ್ಕೊಂಡು ಇವ್ರಿಗೆ ಫೋನಲ್ಲಿ ಇನ್ಫಾರ್ಮೇಷನ್ ಕೊಡ್ತಾನೆ ಸರ್, ಕಿಟಕಿಯಲ್ಲಿ ನೋಡಿಕೊಂಡು. ಅವನೊಬ್ಬನೇ ಇದ್ದಾನೆ, ಹಾಕ್ರಿ ಅಂತೇಳಿ ಒಳಗಡೆನೇ ಇದ್ದಾನೆ ಸರ್. ಅವನು ಒಳಗಡೆ ಇದ್ಕೊಂಡು ಹಾಕ್ರಿ ಅಂತ ಹೇಳ್ಬಿಟ್ಟು ಅವನೇ ಇವರೆಲ್ಲ ಇವರು ಹಾಕ್ಬಿಟ್ಟು ಹೋದ್ಮೇಲೆ ಅವ್ನು ಎಸ್ಕೇಪ್ ಆಗೋದಕ್ಕೆ ಸೀಟ್ ಹೊಡೆದ್ಬಿಟ್ಟು ಅವ್ನು ಹೋಗೋದಕ್ಕೆ ಪ್ಲ್ಯಾನ್ ಮಾಡೋನು ಸರ್ ಮನೆ ಒಳಗಡೆ. ಈ ಒಂದು ಘಟನೆಗೆ ಹೊಂಚಾಕೊಂಡೆ ಕುಳಿತಿದ್ರಂತೆ. ಈ ಹಿಂದೆಯೂ ಕೂಡ ಹಲವು ಬಾರಿ ರಮೇಶನಿಗೆ ವಾರ್ನಿಂಗ್ಗಳ ಮೇಲೆ ವಾರ್ನಿಂಗ್ ಕೊಟ್ಟಿದ್ರಂತೆ. ನೀನೇನಾದರೂ ಮನೆ ಕಟ್ಟಿದ್ರೆ ನಿನ್ನನ್ನು ಇಲ್ಲೇ ಮಣ್ಣಲ್ಲಿ ಹೂತಾಕ್ತೀವಿ ಅಂತಲೇ ಹೇಳಿದ್ರಂತೆ. ನಿನ್ನೆ ಮನೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹೊಂಚಾಕೊಂಡು ಇಲ್ಲಿ ಮನೆ ನಿರ್ಮಾಣ ಆಗ್ತಾ ಇರೋದು ಅಂದರೆ ಪಾಯ ನಿರ್ಮಾಣ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯವನ್ನ ಈ ಗೋಮುಖ ವ್ಯಾಘ್ರ ಕೃಷ್ಣಪ್ಪ ಅಲಿಯಾಸ್ ಜೋಸೆಫ್ ಅಲಿಯಾಸ್ ತಂಡ್ರಿ ಇವನು ಅವನ ಮಗ ಜಗದೀಶನಿಗೆ ಮೋಸೆಸ್ಗೆ ಎಲ್ಲ ವಿಷಯಗಳನ್ನ ಇಲ್ಲಿಂದ ಫೋನ್ನಲ್ಲೇ ತಿಳಿಸ್ತಾ ಇದ್ದಂತೆ. ಆ ಒಂದು ವಿಷಯಗಳನ್ನ ಈ ಸಂಬಂಧಿಕರೇ ವಿವರಿಸಿದ್ದು ಹೀಗೆ. ಆಸ್ಪತ್ರೆಯಿಂದ ಬಂದು ಬಾತ್ರೂಮಲ್ಲಿ ಮುಚ್ಚಿಕೊಂಡು ಹೊಡೆದಿರೋದು.
ನಾನು ಸಾಕ್ಷಿ, ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ. ಅಲ್ಲಪ್ಪ, ಏನೇನಾಯ್ತು? ಏನಿಲ್ಲ ಸರ್, ನಾವು ಕೆಲಸ ಮಾಡ್ತಾಯಿದ್ವಿ, ಇಲ್ಲಿ ಕಾಂಗಟ್ ಹಾಕ್ತಾಯಿದ್ವಿ, ಸೆಂಟ್ರಿಂಗ್ವರೆಗೂ ಊಟ ಕೊಟ್ಟು, ಕೆಲಸಗಾರಿಗೆ ಊಟ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊತೀನಿರೋ, ಸ್ವಲ್ಪ ಹೊತ್ತು ಅದಂತ ಓದ ರೆಸ್ಟ್ ಇಲ್ಲ ಮೈ. ಅವ್ನು ಬಂದಮೇಲೆ ಸ್ವಲ್ಪ ಮಲ್ಕೊಂಡ್ಮೇಲೆ ನನ್ನ ಮಗಳು ಹಾಕ್ಬಿಟ್ರೆ ಸರ್, ಇಷ್ಟು ಮಚ್ಚ ರಮೇಶ್ ಏನಾಗಬೇಕು? ಬಾಂಬೆ 5 ವರ್ಷ ಗಲಾಟೆ ಅವಳಿಗೆ ನನಗೆ ಏನೋ ಸಂಬಂಧ ಇದ್ದ, ಏನಿದೆ ನೋಡು, ಏನಾನ ಬಿಟ್ಕೊಟ್ಟಿದ್ವಾ ನೋಡು, ಏನಾನ ಅವ್ರ ಜಾಗಕ್ಕೆ ಹೋಗಿದ್ವಾ ಹೇಳಿ ಸರ್, ಏನಾನ ಒಂದು ಇಂಚೆ ನಾವು ಹೋಗಿದ್ವಿ ಅದಕ್ಕೋಸ್ಕರ ಅದು ಹೇಳ್ದ, ರಮೇಶ್ನ ಹೇಳ್ದ, ಅಕ್ಕ 10 ಸಿಮೆಂಟ್ ಕೊಡ್ತೇನೆ, ಶೀಟ್ ಹಾಕ್ಬಿಟ್ಟು ನಾನು ಮಕ್ಕಳ ಕಣ್ಣು ಮುಂದೆ ನಾನು ಹಿಂಗೆ ಬಂದಿದ್ದೀನಿ, ನಮ್ಮ ಬಾಂಬೆ ಹಿಂಗೆ ಹೋದಿನಿ, ಹಾಕ್ಬಿಟ್ಟು ಸರ್, ಇನ್ನಿಂದ ಹಾಕ್ಬಿಟ್ಟು ಸರ್. ಈ ಒಂದು ಗಲಾಟೆ ಇಲ್ಲಿಗೆ ಮುಗ್ದಿರ್ಲಿಲ್ಲ. ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಲೇರಿತ್ತು, ನಗರಸಭೆಯ ಮೆಟ್ಲು ಏರಿತ್ತು. ಪೊಲೀಸ್ನವರೇ ನಗರಸಭೆಯವರಿಗೆ ತಿಳಿಸಿ ನಗರಸಭೆಯ ಕಮಿಷನರ್ ಆಗಿದ್ದಂತಹ ನರಸಿಂಹಮೂರ್ತಿ ಸ್ಥಳಕ್ಕೆ ಬಂದು ಅಳತೆ ಮಾಡಿಕೊಟ್ಟು, ಇದು ರಮೇಶ್ನಿಗೆ ಸೇರ್ಬೇಕಾಗಿರೋದು, ರಮೇಶ ಮನೆ ಕಟ್ಕೊಳ್ಳಿ ಅಂತೇಳಿ ಅನುಮತಿಯನ್ನು ಕೊಟ್ಟಿದ್ರಂತೆ. ಹಾಗೆಯೇ ಇಲ್ಲಿನ ಕೆಲ ನಗರಸಭೆಯ ಸದಸ್ಯರುಗಳು ಬಂದು ನ್ಯಾಯ ಮಾಡಿ ರಮೇಶ ಮನೆ ಕಟ್ಕೊಳ್ಬಹುದು ಅಂತ ಕೂಡ ಹೇಳಿದ್ರು ಕೂಡ ಈ ಜಗದೀಶ, ಮೋಸೆಸ್ ಮತ್ತು ಶೋಭಿ, ಹಾಗೆಯೇ ಇವನು ಕೃಷ್ಣಪ್ಪ, ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಈ ಅಮಾಯಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಕೆಲವೊಂದ್ಸಲ ನ್ಯಾಯಗಳನ್ನ ಮಾಡಿದ್ದಂತಹ ಈ ಮನೆ ಯಜಮಾನ ಕೂಡ ವಿವರಿಸಿದ್ದು ಹೀಗೆ. ಇಲ್ಲಿ ಹಳೆ ಮನೆ ಇದು, ಹಳೆ ಮನೆ ಕಟ್ಬೇಕು ಅಂತ ಗಲಾಟೆ ಬಂತವರು, ಗಲಾಟೆ ಬಂದ್ ಮಾಡಿದ್ರು ಪಕ್ಕದ ಮನೆಯವರು. ಕೃಷ್ಣಪ್ಪನ ಮಕ್ಕಳು ಇಬ್ಬರು ಬಂದು ಗಲಾಟೆ ಮಾಡಿದ್ರು. ನಾವು ನ್ಯಾಯ ಮಾತಾಡಿವೆ, ಪಂಚಾಯತ್ ನಂಬರ್ಗಳೆಲ್ಲ ಕರ್ಕೊಂಬಂದು ಇಲ್ಲಿ ತೀರ್ಮಾನ ಕೊಟ್ಟರು. ಮನೆಯಲ್ಲಪ್ಪನು ಈ ರಾಮಚಂದ್ರಪ್ಪನು ಬಂದು ಹೇಳಿದ್ರು. ಆಮೇಲೆ ಕೇಳಲಿಲ್ಲ, ತಿರ್ಗಾ ಮೇಡಮನ್ನು ಬಂದು ಕರ್ಕೊಂಬಂದು ತೋರಿಸಿದ್ರು. ತಿರ್ಗು ಮನೆಯಲ್ಲಪ್ಪನಿಗೆ ಅವ್ರಿಗೆ ಹೇಳಿ, ಆಮೇಲೆ ರಾಜಪ್ಪನ ಬಂದು ರಾಜಪ್ಪನು ಇಲ್ಲಿ ಬಂದು ಅವರೇ ನಿಂತ್ಕೊಂಡು ಕಾಲಮ್ಸ್ಗೆಲ್ಲ ಮಾರ್ಕ್ ಹಾಕಿ ಕಾಲಮ್ಸ್ ನಿಲ್ಲಿಸ್ಬಿಟ್ಟು ಹೋದರು. ಹೋದ ಮೇಲೆ ನೀವು ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದರು. ಕಟ್ಕೊಂಡು ಇವ್ರು ಏನು ಮಾಡಿದ್ದಾರೆ, ಇವ್ರು ಜಗಳ ಮಾಡ್ತಾನೆ ಇದ್ದಾರೆ. ಇದ್ರ ಜಗಳ ಬಗ್ಗೆ ಇದು ರಾತ್ರಿ 9 ಗಂಟೆ ಮೇಲೆ ಇದು ಅವ್ರ ಕಾಲಮ್ಸ್ ಈ ಕಡೆಯಿಂದ ಹಾಕ್ಕೊಂಡು ಅರ್ಧ ಹಾಕಿ ಅವ್ರು ಇನ್ನು ಅರ್ಧ ಹೋಗೋದಕ್ಕೆ ಹಿಂದ್ಗಳಿಂದ ಬಂದು ಮಚ್ಚಲ್ಲಿ ಹೊಡೆದಿದ್ದಾರೆ ಸರ್. ಇಬ್ಬರು ಬಂದು ಹೊಡೆದಿದ್ದಾರೆ. ಯಾರವರು? ಕೃಷ್ಣಪ್ಪನ ಮಕ್ಕಳು ಇಬ್ಬರು, ಇವ್ರು 3. ಆ ಹುಡುಗಿ ಕೃಷ್ಣಪ್ಪನ ಮಗಳು, ಇವರು ಸೇರ್ಕೊಂಡು ಈ ಥರ ಕೊಂದಾಕ್ಯವ್ರ. ಒಟ್ಟಿನಲ್ಲಿ ಈ ಒಂದೇ ಒಂದು ಅಡಿಯ ಜಾಗಕ್ಕಾಗಿ ಪ್ರಾಣವನ್ನ ಕಳೆದುಕೊಂಡಿರುವಂತ ರಮೇಶನ ಕುಟುಂಬ ಈಗ ಅನಾಥವಾಗಿದೆ. ಇಬ್ಬರು ಪುಟ್ಟ ಕಂದ ಮಗಳು ಕೂಡ ಈಗ ಅನಾಥರಾಗಿದ್ದಾರೆ. ಇನ್ನು ಚಿಕ್ಕ ವಯಸ್ಸಿನ ಕಾವ್ಯ ಅನಾಥಳಾಗಿದ್ದಾಳೆ. ಈ ಒಂದು ಆಕ್ರಂದನ ಮುಗಿಲು ಮುಟ್ಟಿತ್ತು, ಎಂಥವರ ಕರುಳು ಕೂಡ ಚುರ್ರೆನಿಸುತ್ತಿತ್ತು. ಇನ್ನು ಈಗಾಗಲೇ ಹಲವು ಬಾರಿ ಜೈಲಿಗೆ ಹೋಗಿ ಬಂದಿರುವಂತ ಈ ಜಗದೀಶ, ಮೋಸೆಸ್, ಈ ಪಾತಕಿಗಳಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಹಾಗೆಯೇ ಇವರನ್ನ ಇನ್ನೆಂದೂ ಕೂಡ ಈ ರೀತಿಯಾದಂಥ ಕಿಡಿಗೇಡಿತನ ಮಾಡದಂತೆ ಇವರನ್ನ ನಿರ್ವಹಿಸಬೇಕಾಗಿದೆ ಮತ್ತು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಾಗಿದೆ ಎಂಬುದು ಮೃತನ ಕುಟುಂಬದವರ ಅಳಲಾಗಿದೆ ಮತ್ತು ಆಗ್ರಹವಾಗಿದೆ. ಒಟ್ನಲ್ಲಿ 1 ಅಡಿ ಭೂಮಿಗಾಗಿ ಅಮಾಯಕ ರಮೇಶನನ್ನ ಬಲಿ ತೆಗೆದುಕೊಂಡಂತ ಈ ಪಾತಕಿಗಳಿಗೆ ಯಾವ ಶಿಕ್ಷೆ ಆಗಬೇಕು ಎಂಬುದೇ ನ್ಯಾಯಾಲಯದ ನಿರ್ಣಯವಾಗಿದೆ. ಮಕ್ಕಳು ಆಚೆಗೆ ಓಡ್ ಬರ್ತಿದ್ದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.